ಶಿವನೇ ನಿನ್ನಾಟವಲ್ಲವರ್ ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲವರ್ ಯಾರ್ಯಾರೋ. ಶಿವನೇ ನಿನ್ನಾಟವಲ್ಲವರ್ ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲವರ್ ಯಾರ್ಯಾರೋ. ಕುಂಬಾರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದಾವ ಕೇಳಿ, ಕುಂಬಾರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದಾವ ಕೇಳಿ. ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೊಯ್ತೋಂ ತೈತೋಂ ಎಂದು ಕುಣಿದ. ಶಿವನೇ ನಿನ್ನಾಟವಲ್ಲವರ್ ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲವರ್ ಯಾರ್ಯಾರೋ. ಪರಶಿವನಲ್ಲಿ ಬೇಡ್ತಾ ಆತನನ್ನು ರನ್ಮನಗಳಲ್ಲಿ ಸ್ಮರಿಸ್ತಾ, ಆತ್ಮೀಯರೇ, ಇವತ್ತಿನ ಅವಧಿಯಲ್ಲಿ ಹರಲೀಲೆ ಪಾಠದ 2ನೇ ಭಾಗವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಕಳೆದ ಅವಧಿಯಲ್ಲಿ ಹರಲೀಲೆ ಗದ್ಯಪಾಠಕ್ಕೆ ಸಂಬಂಧಪಟ್ಟಂತೆ ಹರಿಹರನ ಪರಿಚಯವನ್ನು ಮಾಡ್ಕೋತಾ, ಹರಲೀಲೆ ಗದ್ಯಪಾಠದ ಪೂರ್ವ ಕಥೆಯನ್ನು ನಂಬಿಯಣ್ಣ ಹೇಗೆ ಜನಿಸ್ದ ಅನ್ನೋದ್ರ ಬಗ್ಗೆ ವಿವರಿಸ್ತಾ, ಪಠ್ಯದ ಆಶಯ ಭಾವ ಏನು ಅನ್ನೋದನ್ನು ನಾವು ಅರ್ಥೈಸ್ಕೊಂಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹರಿಹರ ಕವಿ 1200ರಲ್ಲಿ ಹಂಪಿಯ ವಿರೂಪಾಕ್ಷನ ಆರಾಧ್ಯ ದೈವನನ್ನಾಗಿ ಮಾಡಿಕೊಂಡು ಹಂಪಿ ಪುಣ್ಯಕ್ಷೇತ್ರದಲ್ಲಿ ಜನಿಸಿದಂಥವ. ಮಹದೇವ ಮತ್ತು ಶರ್ವಾಣಿಯವರ ಮಗನಾಗಿ ಜನಿಸಿ ಅನೇಕ ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ ಹಾಗೂ ಬಸವರಾಜ ದೇವರ ರಗಳೆ, ನಂಬಿಯಣ್ಣನ ರಗಳೆ ಎಂಬ ಕೃತಿಗಳನ್ನು ಬರೆದಿದ್ದಾನೆ ಅಂತ ಹೇಳ್ತಾ, ನಂಬಿಯಣ್ಣನು ಬರೆದಿರುವಂತಹ ನಂಬಿಯಣ್ಣನ ರಗಳೆಯಿಂದ ಆಯ್ದಂತಹ ಹರಿಹರನ ಹರಲೀಲೆ ಪಾಠದಲ್ಲಿ ಶಿವ ಕೈಲಾಸದಲ್ಲಿ ಹೂವು ಹಂಚುವ ಕಾಯಕವನ್ನು ಮಾಡ್ತಾ ಇದ್ದ ಪುಷ್ಪದತ್ತನಿಗೆ ಒಂದು ಶಾಪವನ್ನು ಕೊಡ್ತಾನೆ. ಏಕೆ ಅಂತಂದರೆ, ಅಲ್ಲಿದ್ದಂತಹ ಕನಕಲತೆ ಕಾಂತಿಮತಿಯರನ್ನು, ರುದ್ರಕನ್ನಿಕೆಯರನ್ನು ಅನುರಾಗ ಭಾವದಿಂದ ನೋಡಿದ್ದಕ್ಕೋಸ್ಕರವಾಗಿ ಆತ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು ಅಂದಾಗ, ಈಗ ಚೋಳ ದೇಶದ ಮಣಮಂದ ಪುತ್ತೂರಿನಲ್ಲಿ ಅರಸು ಮನೆತನದಲ್ಲಿ ಆತ ಒಬ್ಬ ಸುಕುಮಾರ ಸೌಂದರ್ಯ ಎಂಬ ಹೆಸರಿನಿಂದ, ನಂಬಿಯಣ್ಣನೆಂಬ ಹೆಸರಿನಿಂದ ಜನಿಸಿದ್ದಾನೆ. ಅವನಿಗೆ ಈಗ ಮದುವೆಯ ಸಂಭ್ರಮಗಳು ನಡೀತಾ ಇದೆ. ಅದೇನು ಅನ್ನೋದನ್ನು ಇವತ್ತಿನ ಅವಧಿಯಲ್ಲಿ ನಾವು ನೋಡ್ತಾ ಹೋಗೋಣ. ಎಲ್ಲರೂ ಪಠ್ಯಪುಸ್ತಕವನ್ನು ತೆಗೆದುಕೊಳ್ಳಿ. ನಾನು ಪದ್ಯದ ವಾಚನವನ್ನು ಮಾಡ್ತೇನೆ. ತದನಂತರ ಗಾಯನವನ್ನು ಹಾಡ್ತಾ ಆ ಗದ್ಯ ಮತ್ತು ಪದ್ಯ ಎರಡನ್ನು ಆಸ್ವಾದಿಸ್ತಾ ಹೋಗೋಣ. ಮೊದಲನೇದಾಗಿ ಪದವಿಂಗಡಣಾವುದು ನೋಡ್ಕೊಳ್ಳಿ. ಇಂತು ಮಣಮಂದ ಪುತ್ತೂರ್ಗೆ ನಡೆಯುತ್ತಮ್ ಇರೆ. ನೋಡಿ, ಪದವಿಂಗಡಣೆ ಮಾಡುವಾಗ ವ್ಯಂಜನಾಕ್ಷರವನ್ನು ಹಿಂದೆ ತಗೊಂಡು ಸ್ವರಾಕ್ಷರವನ್ನು ಮುಂದಿನ ಪದಕ್ಕೆ ಸೇರಿಸ್ಕೋಬೇಕು. ನಡೆಯುತ್ತಮ್ ಇರೆ ಮುಂತ್ ಓರ್ವನ್, ಮುಂತೆ ಓರ್ವನ್ ಏತಂದು ಭಿನ್ನಪಂ ಎನ್ನುತ್ತಂ ಇರೆ. ದೇವ ಲಗ್ನದ ಮುಹೂರ್ತಂ ಬರಂ ಬನದ ಒಳಗೆ ದೇವಾ ಸುಖದಿಂದ ಇರ್ಪುದು ಈ ಊರ ಬನದ ಒಳಗೆ. ಎನೆ ತಿರುಗಿ ನಡೆದುದು ಆವನದತ್ತ, ಎನೆ ತಿರುಗಿ ನಡೆದುದು ಆವನದತ್ತ ತನಗೆ ಮುಂತಾಗಿ ತನಗೆ ಮುಯ್ಯಾನುತ್ತ ಆನಂದಮಯರ್ ಆಗಿ. ಇಷ್ಟು ಓದಿದ್ದೇನೆ, ಗಮನಿಸಿ. ಈಗ ಇದನ್ನು ಹಾಡ್ತೇನೆ, ಒಮ್ಮೆ ನೋಡ್ಕೊಳ್ಳಿ. ಇಂತು ಮಣಮಂದ ಪುತ್ತೂರ್ಗೆ ನಡೆವುತ್ತುಮ್ಮಿರೇ, ಇಂತು ಮಣಮಂದ ಪುತ್ತೂರ್ಗೆ ನಡೆವುತ್ತುಮ್ಮಿರೇ, ಮುಂತೋರ್ವನ್ ಏತಂದು ಭಿನ್ನಪಂ ಎನ್ನುತ್ತಮ್ಮಿರೇ. ದೇವಲಗ್ನದ ಮುಹೂರ್ತಂ ಬರಂಬನದೊಳಗೆ ದೇವಾ ಸುಖದಿಂದ ಇರ್ಪುದು ಈ ಊರ ಬನದೊಳಗೆ. ದೇವಾ ಸುಖದಿಂದ ಇರ್ಪುದು ಈ ಊರ ಬನದೊಳಗೆ.
ಎನೆ ತಿರುಗಿ ನಡೆದುದು, ಎನೆ ತಿರುಗಿ ನಡೆದುದು ಆವನದತ್ತ, ಮುಂತಾಗಿ ತನಗೆ ಮುಯಾನುತ್ತ ಆನಂದಮಯರಾಗಿ, ತನಗೆ ತನಗೆ ಮುಯ್ಯಾನುತ್ತ ಆನಂದಮಯರಾಗಿ. ಮಕ್ಕಳೇ, ಈಗ ಸಾರಾಂಶದ ಕಡೆಗೆ ಹೋಗೋಣ. ಇಲ್ಲಿ ಒಂದಷ್ಟು ಪದಗಳನ್ನು ನಾವು ಕಾಣ್ತೇವೆ, ಅವುಗಳನ್ನು ಬರ್ಕೊಳ್ಳಿ. ಅಲ್ಲಿ ವಿಜ್ಞಾಪನೆ ಅಂದರೆ ಇಲ್ಲಿ ಭಿನ್ನಪ ಅನ್ನೋ ಒಂದು ಪದ ಬಂದಿದೆ. ಭಿನ್ನಪ ಅಂದರೆ ವಿಜ್ಞಾಪನೆ, ಮನವಿ ಅನ್ನೋ ಒಂದು ಅರ್ಥವನ್ನು ಕೊಡ್ತದೆ. ಬರಂ ಅಂದರೆ ಬರುವವರೆಗೆ. ಅಲ್ಲಿ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಶಾರ್ಟಾಗಿ ಅಲ್ಲಿ ಮಕ್ಕಳು ಒಂದು ಕಡೆ ಆ ಪ್ಯಾರ ಅಥವಾ ಆ ಸಾಲಿನ ಮುಂಭಾಗದಲ್ಲಿ ಬರ್ಕೊಂಡ್ರೆ ಅತ್ಯಂತ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ತದೆ. ಪಾಠವನ್ನು ಓದುವಾಗ ಅದರ ಅರ್ಥ ಏನು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಪೆನ್ಸಿಲ್ನಲ್ಲಿ ಪದಗಳನ್ನು ವಿಂಗಡಣೆ ಮಾಡ್ಕೊಳ್ತಾ ಪಕ್ಕದಲ್ಲಿ ಬರ್ಕೊಳ್ತಾ ಹೋಗಬೇಕು. ಬರಂ ಅಂದರೆ ಬರುವವರೆಗೆ. ಈ ಊರ ಅಂದರೆ ಈ ಊರಿನ. ತನಗೆ ಅಂದರೆ ತನ್ನೊಳಗೆ ತಾನೇ. ಮೈಯಾನುತ್ತ ಅಂದರೆ ಮೈ ಮರೆತು. ಕೆಲವೊಂದು ಪದಗಳು ಸಂದರ್ಭಕ್ಕನುಸಾರವಾಗಿ ನಾನು ವಿವರಿಸ್ತಾ ಹೋಗ್ತೇನೆ. ಹೀಗೆ ನೋಡ್ಕೊಳ್ಳಿ. ಇಂತು ಮಣಮಂದ ಪುತ್ತೂರ್ಗೆ ನಡೆವುತ್ತುಂ ಇರೇ. ಇಂತು ಈಗ ಮಹಾರಾಜನಾಗಿ ಸೌಂದರ್ಯ ಪೆರುಮಾಳನಾಗಿ ಮಣಮಂದ ಪುತ್ತೂರಿನ ನರಸಿಂಗ ಮುನಿಯ ಸಾಕು ಮಗನಾಗಿ ವೈಭವದಿಂದ ವಿವಾಹ ಮಂಟಪದಲ್ಲಿ ಪೂರ್ವ ತಯಾರಿಗಳು ನಡೀತಾ ಇದೆ. ಮದುವೆಯ ತಯಾರಿಯನ್ನು ಮಾಡ್ಕೋತಾ ಸಂಭ್ರಮದಿಂದ ಮದುವೆಯ ಮಂಟಪದ ಕಡೆಗೆ ಹೋಗ್ತಾ ಇದ್ದಾನೆ ನಮ್ಮ ನಂಬಿ ಅಣ್ಣ. ಎಂಥ ವೈಭೋಗದ ವಿಲಾಸದ ನಡುವೆ ಸುಂದರ ಪೆರುಮಾಳನಾಗಿ ಕಲ್ಯಾಣ ಮಂಟಪವನ್ನು ಒಳಗೆ ಸೇರಲಿಕ್ಕೆ ಹೋಗ್ತಾ ಇದ್ದಾನೆ. ಹೀಗೆ ಮಣಮಂದ ಪುತ್ತೂರಿನ ಕಡೆಗೆ ನಡ್ಕೋತ ಹೋಗ್ತಾ ಇದ್ದಾನೆ. ಇಂತು ಮಣಮಂದ ಪುತ್ತೂರಿಗೆ ನಡೆವುತ್ತುಂ ಇರೆ. ನಡ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ಮುಂತ್ ಓರ್ವನೇ, ಮುಂದೊಬ್ಬ ರಾಜಭಟನಾಗಿ ಒಬ್ಬ ಬಂದುಬಿಟ್ಟು ಒಬ್ಬ ಹೇಳ್ತಾನೆ, ಮುಂತೋರ್ವ ಒಬ್ಬ ಸೇವಕ ಬಂದು ಹೇಳ್ತಾನೆ, ದೇವಾ ಕೇಳಿಸ್ಕೊಳ್ಳಿ, ದೇವಲಗ್ನದ ಮುಹೂರ್ತಂ ಬರಂಬನದೊಳಗೆ. ದೇವಲಗ್ನದ ಮುಹೂರ್ತ ಬರುವವರೆಗೆ, ಶುಭ ಲಗ್ನ ಬರುವ ಹೊರಗೆ ತಾವು ಈ ಊರಿಗೆ ಪ್ರವೇಶವನ್ನು ಕೊಡಬೇಡಿ, ಮದುವೆ ಮಂಟಪಕ್ಕೆ ಪ್ರವೇಶವನ್ನು ಕೊಡಬೇಡಿ. ದೇವಲಗ್ನದ ಮುಹೂರ್ತಂ ಬರಂಬನದೊಳಗೆ ದೇವಾ ಸುಖದಿಂದ ಇರ್ಪುದು ಈ ಊರ ಬನದೊಳಗೆ. ಆ ದೇವಲಗ್ನ ಬರುವವರೆಗೆ ನೀನು ಈ ಊರಿನ ಹೊರಭಾಗದಲ್ಲಿರುವ ಸುಂದರವಾದ ಉದ್ಯಾನವನದ ಒಳಗಡೆ ಇರಬೇಕು, ಈ ಊರ ಬನದೊಳಗೆ. ಎನೆ ತಿರುಗಿ ಅಂದ ತಕ್ಷಣಕ್ಕೆ ಆತ ಏನು ಮಾಡ್ದ, ಎನೆ ತಿರುಗಿ ವಾಪಸ್ ತಿರುಗಿ ನಡೆದುದು ಆವನದತ್ತ, ಅಲ್ಲೇ ಊರಿನ ಹೊರಭಾಗದಲ್ಲಿರುವ ವನದ ಕಡೆಗೆ ನಡೆದು ಹೋದ. ವನದತ್ತ ಮುಂತಾಗಿ ತನಗೆ ಮುಯ್ಯಾನುತ್ತ. ಹಾಗೆ ಹೇಳಿದ ತಕ್ಷಣಕ್ಕೆ ಆತನೇ ಮುಂದೆ ಹೋಗಿ ತನ್ನೊಳಗೆ ಆನಂದ ಪಡ್ತಾ ಮೈ ಮರೆತು ಬಿಟ್ಟಿದ್ದಾನೆ. ಮುಯ್ಯಾನುತ್ತ ಆನಂದ ಪರವಶನಾಗಿ ಮೈ ಮರೆತು ಸಂಭ್ರಮದಿಂದ ವಿವಾಹ ಮಂಟಪದಲ್ಲಿ ಆ ಆನಂದವನ್ನು ಪಡುವಂತಹದ್ದನ್ನು ಇಲ್ಲಿ ಹರಿಹರ ಕವಿ ವರ್ಣಿಸ್ತಾ ಹೋಗ್ತಾನೆ. ಇನ್ನೊಮ್ಮೆ ಅಲ್ಲಿ ಸಾರಾಂಶವನ್ನು ನೀವು ಗಮನಿಸಬೇಕು. ಹೀಗೆ ಸೌಂದರ್ಯ ಪೆರುಮಾಳೆನಿಸಿರುವಂತಹ ನಂಬಿಯಣ್ಣ ಮಧುವಣಿಗನಾಗಿ ಅಲಂಕೃತನಾಗಿ ಉತ್ಸಾಹಕತೆಯಿಂದ ಮಣಮಂದ ಪುತ್ತೂರಿಗೆ ಹೋಗುತ್ತಿರುವಾಗ ಒಬ್ಬನು ಬಂದು ಒಂದು ಆಜ್ಞೆಯನ್ನು ಮಾಡ್ತಾನೆ, ವಿಜ್ಞಾಪನೆಯನ್ನು ಮಾಡ್ತಾನೆ. ನಿಮ್ಮಲ್ಲಿ ಒಂದು ವಿಜ್ಞಾಪನೆ, ದೇವಲಗ್ನದ ಮುಹೂರ್ತ ಬರುವವರೆಗೆ ನೀವು ಈ ಊರಿನ ವನದೊಳಗಡೆ ಸುಖವಾಗಿ ಕಾಲ ಕಳೆಯಿರಿ ಎಂದು ಹೇಳಿದಾಗ ನಂಬಿಯಣ್ಣ ಆ ಕಡೆ ನಡೆದು ತನ್ನೊಳಗೆ ಆನಂದ ಪಡುವಂತಹ ಒಂದು ಸನ್ನಿವೇಶವನ್ನು ನಾವಲ್ಲಿ ಕಾಣ್ತಾ ಹೋಗ್ತೇವೆ. ಮುಂದಿನ ಪದ್ಯವನ್ನು ನಾವು ಪದವಿಂಗಡಣೆ ಮಾಡಿ ಓದ್ತಾ ಮುಂದಕ್ಕೆ ಹೋಗೋಣ. ನೋಡ್ಕೊಳ್ಳಿ. ಬಂದು ಬನಮಂಪೊಕ್ಕೋ, ಬಂದು ಬನಮಂಪೊಕ್ಕೂ ಮಿಕ್ಕ ಸಂತೋಷದಿಂ. ಬಂದು ಬನಮಂಪೊಕ್ಕೋ ಮಿಕ್ಕ ಸಂತೋಷದಿಂ. ಮುಂದೆ ಸಿಂಹಾಸನವನಿಕ್ಕಲೋ
ಮುಂದೆ ಸಿಂಹಾಸನವನಿಕ್ಕಲು ವಿಲಾಸದ ದೆಸೆಯಿಂದ ವಿಲಾಸದಿಂದ ಎಸೆಯೇ ಕುಳ್ಳಿರ್ದನು ವಿಲಾಸದ ದೆಸೆಯಿಂದ ಎಸೆಯೇ ಕುಳ್ಳಿರ್ದನು ಆ ಸುಕುಮಾರ ಸೌಂದರಂ ಆ ಸುಕುಮಾರ ಸೌಂದರಂ ವಸುಧೆಗೆ ಒಪ್ಪುವ ಮರ್ತ್ಯಮಂಡಲ ಪುರಂಧರಂ. ಎಂಥ ಅದ್ಭುತವಾದ ಸಾಲುಗಳು ಮಕ್ಕಳೇ. ಇಲ್ಲಿ ಗಮನಿಸಿ, ವನ ಅನ್ನೋ ಪದ ಬರುತ್ತೆ, ಅಲ್ಲಿ ಬನ ಭೂಮಿ, ಮರ್ತ್ಯಲೋಕವನ್ನು ಭೂಲೋಕ ಅಂತ ಕರಿತೇವೆ. ವಸುಧೆ ಅಂದರೆ ಭೂಮಿ ಅನ್ನೋ ಒಂದು ಅರ್ಥವನ್ನು ಕೊಡ್ತದೆ. ಈಗ ಪದ್ಯದ ಅರ್ಥವನ್ನು ನಾವು ನೋಡ್ತಾ ಹೋಗೋದಾದರೆ, ಬಂದು ಬನಮಂ ಪೊಕ್ಕು, ಅಲ್ಲಿ ಆತನಿಗೆ ಒಬ್ಬ ಬಂದು ಹೇಳಿಬಿಟ್ಟಿದ್ದಾನೆ ದೇವಲಗ್ನದ ಮುಹೂರ್ತ ಬರುವವರೆಗೂ ವನದ ಒಳಗಡೆ ಇರು ಅಂತ. ಆಗ ಅಲ್ಲಿಂದ ಬಂದು ವನವನ್ನು ಪೊಕ್ಕು, ವನವನ್ನು ಸೇರಿ ಹೊಕ್ಕು. ಬಂದು ಬನಮಂ ಪೊಕ್ಕು ಮಿಕ್ಕ ಸಂತೋಷದಿಂ, ಬಹಳ ಸಂತೋಷವಾಗಿದ್ದಾನೆ. ಮಿಕ್ಕ ಸಂತೋಷದಿಂದ ಆತ ಮುಂದೆ ಬಂದು ಸಿಂಹಾಸನವನ್ನು ಇಟ್ಟುಕೊಂಡು, ಆ ವನದೊಳಗಡೆ ಸಿಂಹಾಸನವನ್ನು ಇಟ್ಟುಕೊಂಡು ವಿಲಾಸದಿಂದ ರಾಜ ವೈಭೋಗದಿಂದ ಕೂತ್ಕೊಂಡಿದ್ದಾನೆ. ವಿಲಾಸದ ದೆಸೆಯಿಂದ ಕುಳ್ಳಿರ್ದನು. ಆ ಕೂತಂತಹ ವೈಖರಿ ಸುಕುಮಾರ ಸೌರಂಧರಂ, ಆ ಸುಕುಮಾರ ಸೌಂದರ್ಯ ಪೆರುಮಾಳನು ಆ ವನದಲ್ಲಿ ಕೂತಿದ್ದು ಹೇಗೆ ಕಾಣ್ತಾ ಇದೆ? ಸುಕುಮಾರ ಸೌಂದರಂ, ಆತ ವಸುಧೆಗೆ ಒಪ್ಪುವ ಮರ್ತ್ಯಮಂಡಲ ಪುರಂದರಂ, ಈ ಭೂಮಂಡಲದಲ್ಲಿ ಅತ್ಯಂತ ಸುಂದರವೆನಿಸಿರುವ ವಿವಾಹ ಮಂಟಪದಲ್ಲಿ ಕುಳಿತಂತೆ ಅವನು ಆ ಉದ್ಯಾನವನದಲ್ಲಿ ಕೂತ್ಕೊಂಡಿದ್ದಾನೆ. ಕೂತು ಮುಂದೇನು ಮಾಡ್ದ ಅನ್ನೋದನ್ನು ಈ ಒಂದು ಪದ್ಯ ಭಾಗ ವಿವರಿಸುತ್ತಾ ಹೋಗುತ್ತೆ. ನೋಡಿ, ಅವನು ಆ ವನದಲ್ಲಿ ಸಿಂಹಾಸನವನ್ನು ಇಟ್ಟುಕೊಂಡು ಆನಂದದಿಂದ ಹೇಗೆ ತಾನು ಸಂಭ್ರಮಿಸ್ತಾ ಇದ್ದಾನೆ ಅನ್ನೋದನ್ನು ನೋಡೋಣ. ಮುಗಿದು ಇರ್ದ ನೈದಿಲೆಯ ಗೊಳಗಳಂ ನೋಡುತ್ತುಂ ಮಿಗೆ ಬಳಲುವ ಚಕೋರಂಗಳಂ ಕಾಣುತ್ತುಂ ರಸಫಳಗಳನ್ ಅರಸುತ್ತಿರ್ಪ, ರಸಫಳಗಳನ್ ಅರಸುತ್ತಿರ್ಪ ಶುಕನಿಕರಮಂ ಪುಸಪೂವನ್ ಎಳಸಿರ್ಪ ಮಧುಕರ ಪ್ರಖರಮಂ ನೋಡುತ್ತುಂ ಕೊಂಡಾಡುತ್ತಿರ್ದನ್ ಆ ವನದೊಳಗೆ ಆಡಿಸುತ್ತೆ ಪಾಡಿಸುತ್ತೆ ಇರ್ದನ್ ಆ ವನದೊಳಗೆ ಇಂತು ಮುದದಿಂ ನಲಿವುತ್ತ ಅರಸು ಮಗನ್ ಒಪ್ಪಿದಂ ಸತತಂ ವನದೊಳಗೆ ಸುಕುಮಾರನ್ ಒಪ್ಪಿದಂ. ಇನ್ನೊಮ್ಮೆ ನೋಡ್ಕೊಳ್ಳಿ. ಮುಗಿದಿರ್ದ ನೈದಿಲೆಯ ಕೊಳಗಳಂ ನೋಡುತ್ತುಂ, ಮುಗಿದಿರ್ದ ನೈದಿಲೆಯ ಕೊಳಗಳಂ ನೋಡುತ್ತುಂ ಮಿಗೆ ಬಳಲುವ ಚಕೋರಂಗಳಂ ಕಾಣುತ್ತುಂ ರಸಫಳಗಳನ್ ಅರಸುತಿರ್ಪ ಶುಕನಿಕರಮಂ, ರಸಫಳಗಳನ್ ಅರಸುತಿರ್ಪ ಶುಕನಿಕರಮಂ ಪೊಸಪೋವನ್ ಎಳಸಿರ್ಪ ಮಧುಕರ ಪ್ರಖರಮಂ ನೋಡುತ್ತುಂ ಕೊಂಡಾಡುತ್ತುಂ ಇರ್ದನು ಆವನದೊಳಗೆ ಆಡಿಸುತ್ತೆ ಪಾಡಿಸುತ್ತೆ ಇರ್ದನಾವನದೊಳಗೆ ಇಂತು ಮುದದಿಂ ನಲಿವುತ್ತಾ ಇರೇ ಇಂತು ನಲಿವುತ್ತ ಅರಸು ಮಗನೊಪ್ಪಿದಂ ಸಂತತಂ ವನದೊಳಗೆ ಸುಕುಮಾರನು ಒಪ್ಪಿದಂ ಸುಕುಮಾರನ್ ಒಪ್ಪಿದಂ. ಮುಗಿದಿರ್ದ ತುಂಬಿರುವ ಮುದುಡಿರುವ ಅನ್ನೋ ಅರ್ಥವನ್ನು ಕೊಡ್ತದೆ. ಅರಸು ಹುಡುಕು, ಶುಕ ನಿಕರ, ಶುಕ ಅಂದರೆ ಗಿಳಿ, ನಿಕರ ಅಂದರೆ ಸಮೂಹ, ಗಿಳಿಗರ ಹಿಂಡು ಗುಂಪು. ಪೊಸಪೂವು, ಪೊಸ ಅಂದರೆ ಹೊಸ, ಪಕಾರ ಹಕಾರ ಆಗ್ತದೆ. ಪೊಸಪೂವು ಅಂದರೆ ಹೊಸ ಹೂವು, ಅಂದರೆ ಹೊಸದಾದ ಹೂವನ್ನು. ಎಳಸಿರ್ಪ ಅಂದರೆ ಆಕರ್ಷಿತಗೊಂಡಿರುವ. ಮಧುಕರ ಅಂದರೆ ದುಂಬಿ.
ಪ್ರಖರ ಅಂದರೆ ಗುಂಪು, ಸಮೂಹ, ಕೊಂಡಾಡು ಅಂದರೆ ಹೊಗಳು. ಈಗ ಮತ್ತೆ ಅಲ್ಲಿ ಆಯಾಯ ಸಾಲುಗಳಿಗೆ ಸಂಬಂಧಪಟ್ಟಂತೆ ತಮಗೆ ನಾನು ವಿವರಣೆಯನ್ನು ಹೇಳ್ತಾ ಹೋಗ್ತಿರ್ತೇನೆ, ನೋಡ್ಕೊಳ್ಳಿ. ಈಗ ಮಣಮಂದ ಪುತ್ತೂರಿಗೆ ಬಂದಿದ್ದಾನೆ. ಮದುವೆಯ ಮಂಟಪದಲ್ಲಿ ದೇವಲಗ್ನ ಬರುವವರೆಗೆ ಬರ್ಕೂಡ್ದು ವನದೊಳಗಡೆ ಕಾಲ ಕಳೆಯಿರಿ ಎಂದಿದ್ದಾನೆ. ಅತ್ಯಂತ ಸಂತೋಷದಿಂದ ಒಂದು ಸಿಂಹಾಸನವನ್ನು ಇಟ್ಕೊಂಡು ಬಹಳ ವೈಭವ ವಿಲಾಸದಿಂದ ಸುಕುಮಾರನಂತೆ ಸುಂದರ ಪೆರುಮಾಳ್ ಆ ವನದಲ್ಲಿ ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ವನದಲ್ಲಿರುವ ಕೆಲವೊಂದು ಆ ಪರಿಸರದ ಪ್ರಕೃತಿಯನ್ನು ಆರಾಧಿಸ್ತಾ ಕಾಲ ಕಳೀತಾ ಇದ್ದಾನೆ. ಏನೇನು ನೋಡ್ದ ಅನ್ನೋದನ್ನು ಈ ಒಂದು ಪದ್ಯಗಳು ಹೇಳ್ತಾ ಹೋಗ್ತದೆ. ಮುಗಿದಿರ್ದ ನೈದಿಲೆಯ ಕೊಳಗಳಂ ನೋಡುತ್ತುಂ. ನೈದಿಲೆ ಅಂತಂದರೆ ಚಂದ್ರನ ಆಗಮನವನ್ನು ಬಯಸಿ ಚಂದ್ರಮ ಬಂದಾಗ ಅರಳುವಂತಹ ಹೂವು ನೈದಿಲೆ. ಇದು ರಾತ್ರಿಯ ರಾಜ. ಆದರೆ ಇಂತಹ ನೈದಿಲೆ ಸೂರ್ಯಮನ ಉದಯವಾದಾಗ ಅದು ಏನಾಗ್ತದೆ, ಮುದುಡುತ್ತದೆ. ಚಂದ್ರಮ ಬಂದಾಗ ಅದು ಅರಳುತ್ತದೆ. ಹಾಗೆ ಸೂರ್ಯ ಬರ್ತಾ ಇದ್ದಾನೆ, ಅದು ಮುದುಡ್ತಾ ಇದೆ ಅನ್ನುವ ಒಂದು ಭಾವ ಇದೆ. ಇನ್ನೊಮ್ಮೆ ತಾವು ಮುದುಡ್ತಾ ಇರುವಂತಹದ್ದು ಆ ಸುಕುಮಾರನಿಗೆ ಕೈ ಮುಗಿತಾ ಇದ್ದಾವೆ ಅನ್ನೋ ಹಾಗೆ, ಅಥವಾ ಆ ಇಡೀ ಕೊಳಗಳ ತುಂಬ ನೈದಿಲೆಗಳು ತುಂಬಿದೆ ಅನ್ನೋ ಹಾಗೆ. ಮುಗಿದಿರ್ದ ನೈದಿಲೆಯ ಕೊಳಗಳಂ ನೋಡುತ್ತುಂ. ತುಂಬಿರುವ ನೈದಿಲೆಯ ಕೊಳಗಳನ್ನು ನೋಡುತ್ತಾ ಮಿಗೆ ಬಳಲುವ ಚಕೋರಂಗಳಂ ಕಾಣುತ್ತುಂ. ಇಡೀ ರಾತ್ರಿ ಚಕೋರ ತನ್ನ ವಿರಹ ವೇದನೆಯಿಂದ ಬಳಲ್ತಾ ತನ್ನ ಜೊತೆಗಾರನನ್ನು ಹುಡುಕ್ತಾ ಬಳಲುತ್ತಿರುವಂತಹ ಚಕೋರ ಪಕ್ಷಿ ರಾತ್ರಿಯೆಲ್ಲ ಆಯಾಸಗೊಂಡು ಮುಂಜಾನೆ ಅದು ತನ್ನ ಗೂಡನ್ನು ಸೇರುವಂತಹ ಒಂದು ಪ್ರಸಂಗವನ್ನು ಇಲ್ಲಿ ವರ್ಣಿಸ್ತಾನೆ. ತುಂಬಿರುವ ನೈದಿಲೆಯ ಕೊಳಗಳನ್ನು ನೋಡುತ್ತಾ ಬಳಲಿ ಆತಂಕದಲ್ಲಿರುವ ಚಕೋರ ಪಕ್ಷಿಗಳನ್ನು ಕಾಣುತ್ತಾ ರಸ ಫಳಗಳನ್ನು ಅರಸುತ್ತಿರುಪ. ರಸಭರಿತವಾದ ರುಚಿಯಾದ ಹಣ್ಣುಗಳನ್ನು ಅರಸುತ್ತಾ ಹುಡುಕುತ್ತಾ ಹೊರಟಿರುವ ಶುಕ ಅಂದರೆ ಗಿಳಿ. ಶುಕನಿಕರಮಂ, ಗಿಳಿಗಳ ಹಿಂಡನ್ನು ಕಾಣ್ತಾನೆ. ಚಿವ್ ಅಂತ ಮುಂಜಾನೆಯ ಸಂದರ್ಭ ಇದು. ಸೂರ್ಯನ ಕಿರಣಗಳು ಬೀಳ್ತಾ ಇದೆ, ಚಂದ್ರಮ ಹೋಗ್ಬಿಟ್ಟಿದ್ದಾನೆ. ನೈದಿಲೆಯ ಕೊಳಗಳನ್ನು ನೋಡ್ತಾನೆ. ಇಡೀ ರಾತ್ರಿ ವಿರಹ ವೇದನೆಯನ್ನು ಬಳಲುತ್ತಿರುವ ಚಕೋರ ಪಕ್ಷಿಗಳನ್ನು ಕಾಣ್ತಾನೆ. ಆಗ ತಾನೇ ಎದ್ದು ಹೋಗ್ತಾ ಇರುವಂತಹ ಗಿಳಿಗಳು ಸಂಭ್ರಮದಿಂದ ಹಣ್ಣನ್ನು ಹುಡುಕಿ ಹೊರಟಂತೆ. ರಸಫಲಗಳನ್ನು ಹುಡುಕಿ ಹೊರಟ ಗಿಳಿಗಳ ಹಿಂಡನ್ನು ನೋಡ್ತಾ ಪೊಸಪೂವನೆಳಸಿರ್ಪ. ಮುಂಜಾನೆಯ ಸೂರ್ಯೋದಯದ ಸಂದರ್ಭದಲ್ಲಿ ಆಗತಾನೆ ಅರಳಿರುವಂತಹ ಆ ಹೂಗಳ ಮಧ್ಯದಲ್ಲಿ ತನ್ನ ಹೀರುಕಗಳನ್ನು ಹಾಕಿ ಚಿಟ್ಟೆಗಳು ಹಾರಾಡ್ತಾ ಮಕರಂದವನ್ನು ಹೀರ್ತಾ ಇರುವಂತಹ ಅನೇಕ ದುಂಬಿಗಳ ಸಮೂಹವನ್ನು ನೋಡ್ತಾನೆ. ಹೊಸ ಹೂವನ್ನು ಎಳಸಿರ್ಪ, ಹೊಸ ಹೂವಿಗೆ ಆಕರ್ಷಿತಗೊಂಡು ಸೆಳೆಯುತ್ತಿರುವಂತಹ ದುಂಬಿಗಳ ಗುಂಪನ್ನು ನೋಡ್ತಾನೆ. ಎಳಸಿರ್ಪ ಮಧುಕರ ಪ್ರಖರಮಂ, ದುಂಬಿಗಳ ಸಮೂಹವನ್ನು ನೋಡುತ್ತುಂ. ಕೊಂಡಾಡುತ್ತಿರ್ದನ್, ಹೊಗಳ್ತಾ ಇದ್ದಾನೆ, ಏನು ಸೊಗಸಾದ ವಾತಾವರಣ. ಕೊಂಡಾಡುತ್ತಿರ್ದನ್ ಆ ವನದೊಳಗೆ. ಆಡಿಸುತ್ತೆ ಪಾಡಿಸುತ್ತೆ, ವನದೊಳಗೆ ಆಡ್ತಾನೆ, ಹಾಡ್ತಾರೆ. ಆ ವನದೊಳಗೆ ಸಂಭ್ರಮಿಸ್ತಾ ಇದ್ದಾನೆ ನಂಬಿಯಣ್ಣ. ಹೀಗೆ ಮುದದಿಂದ ಆನಂದದಿಂದ ನಲಿಯುತ್ತಾ ಅರಸು ಮಗನು ಒಪ್ಪುವಂತೆ ಸುಕುಮಾರ ಸೌಂದರ್ಯನಾದ ಆತ ಇಡೀ ವನದೊಳಗಡೆ ಸುಕುಮಾರನಾದ ಈತ ಸಂತಸದಿಂದ ಕಾಲ ಕಳೀತಾ ಇದ್ದಾನೆ. ಮುಂದೆ ಸಾರಾಂಶವನ್ನು ಒಮ್ಮೆ ಓದ್ತೇನೆ, ನೋಡ್ಕೊಳ್ಳಿ. ಮುದುಡಿಕೊಂಡಿರುವ ನೈದಿಲೆಯಿಂದ ಕೂಡಿದ ಕೊಳಗಳನ್ನು ನೋಡುತ್ತಾ ಸಂಗಾತಿಯ ವಿರಹ ವೇದನೆಯಿಂದ ಬಳಲುವ ಚಕೋರಗಳನ್ನು ಕಾಣುತ್ತಾ ರುಚಿಯಾದ ಹಣ್ಣುಗಳನ್ನು ಅರಸುತ್ತಿರುವ ಗಿಳಿಗಳನ್ನು ಸಮೂಹವನ್ನು ನೋಡುತ್ತಾ ಮಕರಂದವನ್ನು ಹೀರಲು ಹೊಸ ಹೂಗಳನ್ನು ಸುತ್ತುವರೆದಿರುವ ದುಂಬಿಗಳ ಸಮೂಹವನ್ನು ನೋಡುತ್ತಾ ಕಾಡಿನ ಪ್ರಕೃತಿ ಸೌಂದರ್ಯವನ್ನು ಹೊಗಳುತ್ತಾ ಅರಸು ಮಗನಾದ ನಂಬಿಯಣ್ಣನು ಆಡುತ್ತಾ ಹಾಡುತ್ತಾ ಆನಂದದಿಂದ ನಲಿದಾಡಿದನು. ಮುಂದೆ ಇತ್ತ ಇಡೀ ಮದುವೆಯ ಸಂಭ್ರಮದಲ್ಲಿ ಆತ ಕುಣಿತ ನಲಿತ ಕಾಲ ಕಳೀತಾ ಇದ್ದರೆ ಕೈಲಾಸದಲ್ಲಿ ಆಗ್ತಾ ಇರುವಂತಹ ಒಂದು ಸಣ್ಣ ವಿಷಯವನ್ನು ಹರಿಹರ ಕವಿ ವರ್ಣಿಸ್ತಾ ಹೋಗ್ತಾನೆ. ಗದ್ಯ ಭಾಗವನ್ನು ಓದ್ತೇನೆ. ವಿವಾಹ ತತ್ಪರನ್ ಆಗಿ ನಂಬಿಯಣ್ಣಂ ವನದ ಒಳಗೆ ಇರಲ್ ಇತ್ತಲ್
ಕೈಲಾಸಪುರದ ಅರಮನೆಯಲ್ ಅಪರಿಮಿತ ಪರಿವಾರ ಆಗಿ. ಇನ್ನೊಮ್ಮೆ ನೋಡ್ಕೊಳ್ಳಿ. ವಿವಾಹ ತತ್ಪರನ್ ಆಗಿ ನಂಬಿಯಣ್ಣಂ ವನದೊಳಗೆ ಇರುತ್ತಿರಲ್ ಕೈಲಾಸಪುರದ ಅರಮನೆಯಲ್ ಅಪರಿಮಿತ ಪರಿವಾರನಾಗಿ ವಿರೂಪಾಕ್ಷನ್ ಇರ್ದು ಗಿರಿಜೆಗೆ ಇಂತೆಂದಂ. ದೇವಿ ಕೇಳವು, ನಮ್ಮ ಪುತ್ರಂ ಪುಷ್ಪದತ್ತಂ ನರಲೋಕದೊಳ್ ಪುಟ್ಟಿ ನಂಬಿ ಎಂಬ ನಾಮವಾಗಿ ಸಂಸಾರದಿಂ ಕೆಟ್ಟು ಪೋಗಲ್ ಅನುವಾಗಿರ್ದಪಂ. ಆತಂಗೆ ಮುನ್ನಿತ್ತ ನಂಬುಗೆಯ ಬೆಂಬಳಿಗೊಂಡು ಪೋಗಿ ಮರ್ತ್ಯದೋಳು ತೊತ್ತುಗೊಂಡು ಆವು ಕಳುಪಿದ ನಿಮ್ಮೀರ್ಬರು ರುದ್ರಕನ್ನಿಕೆಯರು ಚೋಳ ದೇಶದ ತಿರುವತ್ತಿಯೂರೊಳಂ ಪರವೇ ಸಂಕೀಲಿಗಳೆಂಬ ನಾಮದಿಂ ಜನಿಸೀರ್ದಪರ್. ಆವಂದಿರನ್ ಆತನೋಳ್ ನೆರಪಿ ಸಕಲ ಸುಖಮಂ ಪೂಜೆಯಾಗಿ ಕೈಗೊಂಡು ಬರ್ಪೆನ್ ಎನ್ನಲ್ ಆನುಂ ನಿಮ್ ಒಡನೆ ನೋಡುತ್ತುಂ ಬಂದಪೆನ್ ಎಂದು ದೇವಿಯರ್ ಭಿನ್ನೈಸೆ ನೀನ್ ಅತ್ಯಂತ ಕರುಣೆ ನಾ ಮಾಳ್ಪುದು ಅತಿ ನಿಷ್ಠೂರ ಚರಿತಂ ಅದೊಡು ನೀಂ ಬಂದು ಆನ್ ಆ ಊರೊಳ್ ಇರ್ದೆನ್ ಎನ್ನಲ್ ಅಲ್ಲಿಯ ದೇವಾಲಯದೊಳ್ ಇರುತೆ ಬರ್ಪುದು ಎಂದು ಕರುಣಿಸಿ ವಿಚಿತ್ರಂ ಮತ್ತಂ ದೇವಿಯರ್ ನೋಡಲ್ ಓರ್ವ ಶತವೃದ್ಧನಾಗಿ ನಿಂದಿರ್ದನ್ ಎಂತು ಎಂದೊಡೆ. ಈಗ ಪದಗಳ ಅರ್ಥದೊಂದಿಗೆ ಸಾರಾಂಶಕ್ಕೆ ಬರ್ತಾ ಹೋಗೋಣ. ವಿವಾಹ ತತ್ಪರನಾಗಿ ನಂಬಿಯಣ್ಣಂ ವನದೊಳಗೆ ಇರುತ್ತಿರಲ್ ಕೈಲಾಸಪುರದ ಅರಮನೆಯಲ್ ಅಪರಿಮಿತ ಪರಿವಾರನಾಗಿ ವಿರೂಪಾಕ್ಷನ್ ಇರ್ದು ಗಿರಿಜೆಗೆ ಇಂತೆಂದನ್. ದೇವಿ ಕೇಳವು, ನಮ್ಮ ಪುತ್ರಂ ಪುಷ್ಪದತ್ತಂ ನರಲೋಕದೋಳ್ ನಂಬಿ ಎಂಬ ನಾಮವಾಗಿ ಪುಟ್ಟಿ ನಂಬಿ ಎಂಬ ನಾಮವಾಗಿ ಸಂಸಾರದಿಂ ಕೆಟ್ಟು ಪೋಗಲ್ ಅನುವಾಗಿರ್ದಪಂ. ಇಷ್ಟು ವಾಕ್ಯದಲ್ಲಿ ನಾವು ಕಾಣುವಂಥದ್ದು ತತ್ಪರ ಅಂದರೆ ಮಗ್ನ, ತಲ್ಲೀನ ಎಂಬ ಅರ್ಥವನ್ನು ಕೊಡ್ತದೆ. ಅಪರಿಮಿತ ಪರಿವಾರ ಅಂದರೆ ಮಿತಿ ಇಲ್ಲದಷ್ಟು ಅಥವಾ ಲೆಕ್ಕವಿಲ್ಲದಷ್ಟು ಪರಿವಾರವನ್ನು ಇಟ್ಕೊಂಡಿರೋರು. ನರಲೋಕದೋಳು ಅಂದರೆ ಭೂಲೋಕದೋಳು, ಅನುವಾಗಿರ್ದಪ್ಪಂ ಅಂದರೆ ಸಿದ್ಧನಾಗಿದ್ದಾನೆ. ದೇವಿ ಈಗ ಹೇಳ್ತಾ ಇದ್ದಾನೆ, ವಿವಾಹ ತತ್ಪರನಾಗಿ ನಂಬಿ ಅಣ್ಣನ್ ಇತ್ತಲ್ ವನದೊಳಗಿರಲು, ಮದುವೆಯಲ್ಲಿ ತತ್ಪರನಾಗಿ ಮಗ್ನನಾಗಿ ಹಳೆಯದನ್ನೆಲ್ಲ ಮರೆತು ನಮ್ಮ ನಂಬಿಯಣ್ಣ ಹಿಂದಿನ ಪುಷ್ಪದತ್ತನ ಕಥೆಯನ್ನೆಲ್ಲ ಮರೆತು ಮದುವೆಯ ಸಂಭ್ರಮದಲ್ಲಿ ಈತನಿದ್ದಾನೆ, ತಲ್ಲೀನನಾಗಿದ್ದಾನೆ. ಇತ್ತಲ್ ಆದರೆ ಈ ಕಡೆ ಕೈಲಾಸಪುರದ ಅರಮನೆಯಲ್ಲಿ ಯಾರಿದ್ದಾನೆ? ಕೈಲಾಸದಲ್ಲಿ ಶಿವಪಾರ್ವತಿಯರಿಬ್ಬರು ಅರಮನೆಯಲ್ಲಿ ಅಪರಿಮಿತ ಪರಿವಾರನನುವಾಗಿ ಲೆಕ್ಕವಿಲ್ಲದಷ್ಟು ದೊಡ್ಡ ಪರಿವಾರವನ್ನು ಹೊಂದಿರುವ ರುದ್ರಗಣದ ಅನೇಕ ಸದಸ್ಯರನ್ನು ಹೊಂದಿರುವಂತಹ ವಿರೂಪಾಕ್ಷ ಅಲ್ಲಿ ಇದ್ಕೊಂಡು ಗಿರಿಜೆಗೆ ಹೇಳ್ತಾನೆ, ತನ್ನ ಮಡದಿಯಾದ ಗಿರಿಜೆಗೆ ಹೇಳ್ತಾನೆ, ದೇವಿ ಕೇಳವು, ಓ ನನ್ನ ದೇವಿಯೇ ಕೇಳು, ನಮ್ಮ ಪುತ್ರಂ ಪುಷ್ಪದತ್ತಂ, ನಮ್ಮ ಮಗನಾದಂತಹ ಪುಷ್ಪದತ್ತನು ನರಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ನಾಮದಿಂ ಜನಿಸಿರ್ದಪನ್, ಏನಾಗಿದ್ದಾನೆ? ನಂಬಿ ಎಂಬ ನಾಮದಿಂದ ಅವನಲ್ಲಿ ಜನಿಸಿ ಸಂಸಾರದಿಂದ ಕೆಟ್ಟು ಪೋಗಲ್, ಆತ ಸಂಸಾರವನ್ನು ಕಟ್ಟಿಕೊಳ್ಳಲಿಕ್ಕೆ ಮುಂದಾಗಿ ಆತ ಸಿದ್ಧನಾಗಿದ್ದಾನೆ, ಅನುವಾಗಿರ್ದಪಂ ಸಿದ್ಧನಾಗಿದ್ದಾನೆ. ಇನ್ನೊಮ್ಮೆ ಈ ಸಾಲುಗಳ ಸಾರಾಂಶವನ್ನು ನೋಡಿ. ನಂಬಿಯಣ್ಣನು ವಿವಾಹ ಕಾರ್ಯದಲ್ಲಿ ಮಗ್ನನಾಗಿ ವನದೊಳಗೆ ಇರುವ ಸಮಯದಲ್ಲಿ ಇತ್ತ ಕಡೆ ಕೈಲಾಸಪುರದ ಅರಮನೆಯಲ್ಲಿ ದೊಡ್ಡ ಶಿವಗಣ ಪರಿವಾರದೊಂದಿಗೆ ನೆಲೆಸಿದ್ದ ವಿರೂಪಾಕ್ಷನು ತನ್ನ ಮಡದಿಯಾದ ಗಿರಿಜೆಗೆ ಪಾರ್ವತಿಗೆ ಹೀಗೆಂದು ಹೇಳಿದನು, ದೇವಿ ಕೇಳು, ನಮ್ಮ ಪುತ್ರನಾದ ಪುಷ್ಪದತ್ತನು ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂದ ಕೆಟ್ಟು ಹೋಗಲು ಸಿದ್ಧನಾಗಿದ್ದಾನೆ. ಆತಂಗೆ ಮುನ್ನಿತ್ತ ನಂಬುಗೆಯ ಬೆಂಬಳಿಗೊಂಡು,
ಆತನಿಗೆ ನಾವು ಮೊದಲೇ ಕೊಟ್ಟಂತಹ, ಈಗಾಗಲೇ ನಾವು ಕೈಲಾಸದಲ್ಲಿದ್ದಾಗ ಒಂದು ಮಾತನ್ನು ಹೇಳಿದ್ವಿ, ನನ್ನ ತಪ್ಪನ್ನು ಮನ್ನಿಸು ದೇವ ಅಂತ ಕ್ಷಮೆ ಯಾಚಿಸಿದಾಗ ನನಗೆ ಅವಕಾಶವಾದಾಗ ನಿನ್ನನ್ನು ಮೇಲ್ ಕರ್ಕೊಳ್ತೇನೆ, ಮತ್ತೆ ನಾನು ಪುನಃ ವಾಪಸ್ ಕರ್ಕೊಳ್ತೇನೆ ಅಂತ ಹೇಳಿ ಶಿವ ಹೇಳಿದ್ದ. ಹಾಗಾಗಿ ಆತನಿಗೆ ನಾವು ಮೊದಲೇ ಕೊಟ್ಟ ಮಾತಿನಂತೆ ಮುನ್ನಿತ್ತ ಬೆಂಬಳಿಗೊಂಡು ನಂಬಿಕೆಯಂತೆ ಅದನ್ನು ಹಿಂಬಾಲಿಸಿಕೊಂಡು ಅದನ್ನು ಸ್ಮರಿಸಿಕೊಂಡು ಹೋಗಿ ಅಲ್ಲಿಗೆ ಹೋಗಿ ಮರ್ತ್ಯದೋಳ್ ಅಂದರೆ ಭೂಲೋಕದಲ್ಲಿ ತೊತ್ತುಗೊಂಡು, ಆತನಿಂದ ತೊತ್ತು ಅಂದರೆ ಸೇವೆಯನ್ನು ಪಡೆದುಕೊಂಡು ಆವು ಕಳುಪಿದ ನಾವು ಕಳುಹಿಸಿದ ನಿನ್ನ ಇಬ್ಬರು ಕನಕಲತೆ ಕಾಂತಿಮತಿಯರು ಅಂತಿದ್ರಲ್ಲ, ಆ ಇಬ್ಬರು ರುದ್ರಕನ್ನಿಕೆಯರು ಈಗೇನಾಗಿದ್ದಾರೆ, ಚೋಳ ದೇಶದ ತಿರುವಾಯೂರೊಳಂ, ಎಲ್ಲಿ ಚೋಳ ಸಾಮ್ರಾಜ್ಯದ ತಿರುವಾಯೂರುಳಿನಲ್ಲಿ. ಈತ ಎಲ್ಲಿ ಹುಟ್ಟಿದಾನೆ? ಮಣಮಂದ ಪುತ್ತೂರಿನಲ್ಲಿ. ಚೋಳ ದೇಶದ ತಿರುವಾಯೂರೊಳಂ ತಿರುವತ್ತಿಯೂರೊಳಂ ಪರವೆ ಮತ್ತು ಸಂಕೀಲೆಗಳೆಂಬ ನಾಮದಿಂ ಜನಿಸಿದ್ದರ್. ಪರವೆ ಮತ್ತು ಸಂಕೀಲೆ ಎಂಬ ನಾಮದಿಂದ ಜನಿಸಿದ್ದಾರೆ. ಇನ್ನೊಮ್ಮೆ ಗಮನಿಸಿ, ಆತನಿಗೆ ಮುಂಚೆ ಕೊಟ್ಟ ಮಾತಿನಂತೆ ನಂಬಿಕೆಯಂತೆ ಅದನ್ನೇ ಅನುಸರಿಸಿಕೊಂಡು ಹೋಗಿ ಅವರಿಂದ ಸೇವೆ ಪಡೆದು ನಾವು ಕಳುಹಿಸಿದ ನಿಮ್ಮಿಬ್ಬರು ರುದ್ರಕನ್ನಿಕೆಯರು ಚೋಳ ದೇಶದ ತಿರುವಾಯೂರಿನಲ್ಲಿ ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಮತ್ತು ಸಂಕೀಲೆಗಳೆಂಬ ನಾಮದಿಂದ ಜನಿಸಿದ್ದಾರೆ. ಅವರನ್ನೆಲ್ಲ ಕಂಡು ನೋಡಿ, ಆವಂದಿರನ್ ಆತನೋಳ್ ನೆರಪಿ, ಅವರೆಲ್ಲರನ್ನೂ ಆತನ ಜೊತೆಗೆ ಸೇರಿಸಿ, ಯಾರ್ಯಾರನ್ನ? ಪರವೆ ಮತ್ತು ಸಂಕೀಲಿಯರನ್ನ ಆತನ ಜೊತೆಗೆ ಸೇರಿಸಿ ಸಕಲ ಸುಖದ ಪೂಜೆಯಂ ಕೈಗೊಂಡು ಬರ್ಪೆನ್. ಆತ ಪುಷ್ಪದತ್ತ ನನ್ನನ್ನು ಎಷ್ಟು ಚೆನ್ನಾಗಿ ಪೂಜಿಸ್ತಾ ಇದ್ದ ಇಲ್ಲಿದ್ದಾಗ, ಮತ್ತೊಮ್ಮೆ ನಾ ಭೂಲೋಕಕ್ಕೆ ಹೋಗಿ ಪರವೇ ಸಂಕೀಲಿಯರನ್ನು ಕರೆಸಿ ಈತನ ಜೊತೆಗೆ ಸೇರಿಸಿ ಈ ಮೂವರಿಂದ ಒಂದು ಒಳ್ಳೆಯ ಪೂಜೆಯನ್ನು ಪಡೆದು ನಾನು ಬರ್ತೇನೆ ಎಂದಾಗ, ಆನುಂ ನಿಮ್ಮೊಡನೆ ನೋಡುತ್ತುಂ, ನಾನು ಕೂಡ ನಿಮ್ಮ ಜೊತೆಗೆ ಆ ಪೂಜೆಯನ್ನು ನೋಡಲಿಕ್ಕೆ ಬರ್ತೇನೆ ಎಂದಾಗ, ದೇವಿಯರು ಭಿನ್ನೈಸೆ ಎಂದು ದೇವಿ ವಿಜ್ಞಾಪನೆ ಮಾಡಿಕೊಂಡಾಗ, ಆಗ ಅಂಡರ್ಲೈನ್ ಮಾಡ್ಕೊಳ್ಳಿ ಆ ಸಾಲನ್ನು, ಶಿವ ಹೇಳ್ತಾನೆ, ನೀನು ಅತ್ಯಂತ ಕರುಣಿ, ನೀನು ಹೆಣ್ಣು ಕುಲದವಳು, ಕರುಣೆ ಅನ್ನೋದು ಹೆಚ್ಚು ನಿನಗೆ, ನಾನು ಮಾಡುವುದು ಎಲ್ಲವೂ ನಿಷ್ಠೂರದ ಕೆಲಸಗಳೇ, ಅದು ನಿನಗೆ ಕೋಪ ಬರಿಸ್ಬೋದು, ನಾ ಮಾಡ್ಬೋದು ಅತಿ ನಿಷ್ಠೂರ ಚರಿತಂ, ನಾನು ಮಾಡುವ ಕಾರ್ಯಗಳೆಲ್ಲವೂ ನಿನಗೆ ನಿಷ್ಠೂರವಾಗ್ತದೆ ಅಂತ ಹೇಳಿದಾಗ ಆಕೆ ಹೇಳ್ತಾಳೆ, ಆದೊಡಂ ನೀಂಬಂದು, ಆದರೂ ಕೂಡ ನೀನು ಬಾ, ಆ ಊರೊಳ ಇರ್ದೇನೆನ್ನಲ್, ನೀನು ಆ ಊರಿನಲ್ಲಿ ಇರುತ್ತೇನೆ ಎಂದು ಹೇಳಿದರೆ ಮಾತ್ರ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ದೇವಾಲಯದೊಳು ಇರುತ್ತೆ, ಆ ದೇವಾಲಯದಲ್ಲಿ ನೀನು ಇರುವಂತೆ ಬರಬಹುದು ಎಂದು ಕರುಣಿಸಿ ಆತನಿಗೆ ಕಲ್ಪಿಸಿ, ವಿಚಿತ್ರಂ ಒಂದು ವಿಚಿತ್ರ ಕಾದಿತ್ತು. ಮತ್ತಂ ದೇವಿಯರ್ ನೋಡಲ್, ಮತ್ತೆ ಆ ದೇವಿಯು ನೋಡುತ್ತಿದ್ದ ಹಾಗೆ ಅಲ್ಲಿ ಒಬ್ಬ ಶತವೃದ್ಧನಾಗಿ ಶಿವ ನಿಂತು ಆ ದೇವಾಲಯದಿಂದ ಹೊರ ಹೋಗಲಿಕ್ಕೆ ಪ್ರಾರಂಭ ಮಾಡ್ದ. ಹಾಗಾದರೆ ಇವತ್ತಿನ ಅವಧಿಯಲ್ಲಿ ಕಳೆದಂತಹ ಈ ಪಾಠಗಳು ಇಷ್ಟಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅದನ್ನು ಮೆಲುಕು ಹಾಕೋಣ. ಹೀಗೆ ಮಣಮಂದ ಪುತ್ತೂರಿನಲ್ಲಿ ಮದುವೆಯ ಮಂಟಪದ ಮುಂದೆ ನಡೆಯುತ್ತಾ ಹೋಗ್ತಾ ಇದ್ದಾನೆ. ಮುಂದೆ ಒಬ್ಬ ಬಂದು, ದೇವ, ನೀನು ದೇವಲಗ್ನದ ಮುಹೂರ್ತ ಬರುವವರೆಗೆ ಈ ಊರಿನ ವನದಲ್ಲಿ ಸುಖದಿಂದ ಇರಬೇಕು ಅಂದಾಗ, ಮತ್ತೆ ನಂಬಿಯಣ್ಣ ಆನಂದ ಪರವಶನಾಗಿ ಹಿಂತಿರುಗಿ ಬಂದು ಸಿಂಹಾಸನವನ್ನು ಇಟ್ಟುಕೊಂಡು ಆ ವನದೊಳಗಡೆ ಕೆಲವು ಸುಖ ಸನ್ನಿವೇಶಗಳನ್ನು, ಪ್ರಕೃತಿಯನ್ನು ಆಸ್ವಾದಿಸ್ತಾನೆ. ಮುದುಡಿರುವ ನೈದಿಲೆಯ ಕೊಳಗಳನ್ನು ನೋಡುತ್ತಾ, ವಿರಹ ವೇದನೆಯಿಂದ ಬಳಲುತ್ತಿರುವ ಚಕೋರ ಪಕ್ಷಿಗಳನ್ನು ಕಾಣುತ್ತಾ, ರಸಭರಿತವಾದ ಹಣ್ಣುಗಳನ್ನು ಹುಡುಕಿ ಹೊರಟಿರುವ ದುಂಬಿಗಳ ಗಿಳಿಗಳ ಹಿಂಡನ್ನು ನೋಡ್ತಾ, ಹೂವಿನ ಮಕರಂದವನ್ನು ಹೀರಲು ಅದರ ಸುತ್ತ ಆವರಿಸಿರುವಂತಹ ದುಂಬಿಗಳ ಗುಂಪನ್ನು ನೋಡ್ತಾ, ಅದನ್ನು ಹಾಡ್ತಾ, ಸಂಭ್ರಮಿಸ್ತಾ, ಕೊಂಡಾಡ್ತಾ ವನದೊಳಗಡೆ ಕಾಲ ಕಳೀತಾ ಇದ್ದಾನೆ. ಇತ್ತ ಕಡೆ ವನದೊಳಗೆ ನಂಬಿಯಣ್ಣ ಇದ್ದರೆ, ಆ ಕಡೆ ಕೈಲಾಸಪುರದ ಅರಮನೆಯಲ್ಲಿ ತನ್ನ ದೊಡ್ಡ ಶಿವಗಣ ಪ್ರಪಂಚದಲ್ಲಿ ಶಿವ ಗಿರಿಜೆಯ ಜೊತೆಗೆ ಇರ್ತಾನೆ. ಈಗ ಗಿರಿಜೆಗೆ ಒಂದು ಮಾತು ಹೇಳ್ತಾ ಇದ್ದಾನೆ. ದೇವಿ ಕೇಳು, ನಮ್ಮ ಪುತ್ರ ಪುಷ್ಪದತ್ತನು
ನಂಬಿ ಎಂಬ ನಾಮದಿಂದ ನರಲೋಕದಲ್ಲಿ ಹುಟ್ಟಿ ಸಂಸಾರದಿಂದ ಕೆಟ್ಟು ಹೋಗಲು ಸಿದ್ಧನಾಗಿದ್ದಾನೆ. ನಿನ್ನ ಇಬ್ಬರು ರುದ್ರಕನ್ನಿಕೆಯರು ತಿರುವಾಯೂರಳು ತಿರುವತ್ತಿಯೂರಳಿನಲ್ಲಿ ಜನಿಸಿದ್ದಾರೆ. ಒಬ್ಬಳು ಪರವೆ, ಇನ್ನೊಬ್ಬಳು ಸಂಕಿಲೆ. ನಾನು ಅವರಿಬ್ಬರನ್ನು ಆತನ ಜೊತೆಗೆ ಸೇರಿಸಿ ಅವರಿಂದ ಸೇವೆಯನ್ನು ಪಡೆದು ಸಕಲ ಸುಖದ ಪೂಜೆಯನ್ನು ಕೈಗೊಂಡು ಬರ್ತೇನೆ ಅಂತ ಹೇಳಿದಾಗ, ನಾನೂ ನಿಮ್ಮೊಡನೆ ಬರ್ತೇನೆ ಅನುಮತಿಸಿ ಅಂತಂದಾಗ, ನೀನು ಅತ್ಯಂತ ಕರುಣಿ, ನಾನು ಮಾಡುವುದೆಲ್ಲವೂ ನಿಷ್ಠೂರದ ಕೆಲಸಗಳೇ, ನೀನು ಬಂದರೆ ಅದಕ್ಕೆ ಮನಸ್ಸು ಕರಗೋಗ್ಬಿಡುತ್ತೆ, ನೀನು ಬರಬೇಡ ಎಂದು ಬೇಡಿಕೊಂಡಾಗ, ಆದರೂ ಶಿವ ಆಕೆಗೆ ಅವಕಾಶವನ್ನು ಕೊಟ್ಟು ನೀ ಬಂದರೆ ಆ ಊರಿನ ದೇವಾಲಯದಲ್ಲಿ ಇರಬೇಕು ಎಂದು ಹೇಳಿ ಒಪ್ಪಿಸಿ ಈಗ ಭೂಲೋಕಕ್ಕೆ ಬಂದಿದ್ದಾರೆ. ದೇವಾಲಯದಲ್ಲಿ ಪಾರ್ವತಿ ಇದ್ದಾಳೆ. ಆಕೆ ನೋಡ್ತಾ ಇದ್ದ ಹಾಗೆ ಅಲ್ಲಿಂದ 100 ವರ್ಷದ ಶತವೃದ್ಧನಾಗಿ, ಶತವೃದ್ಧ ಅಂದರೆ 100 ವರ್ಷದ ಶತವೃದ್ಧನಾಗಿ ನಿಂತಿದ್ದಾನೆ. ಅದು ಹೇಗಿದ್ದೆ ಆ 100 ವರ್ಷದ ರೂಪ ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ವೃದ್ಧ ಮಾಹೇಶ್ವರ ಹೇಗೆ ತನ್ನ ರೂಪವನ್ನು ಬದಲಾವಣೆ ಮಾಡಿಕೊಂಡ, ಆತನ ಹಾವಭಾವಗಳು ಹೇಗಿತ್ತು, ಮದುವೆ ಮಂಟಪದಲ್ಲಿ ವೃದ್ಧ ಮಾಡಿದ ಅವಾಂತರಗಳೇನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನೀವು ಕಾಯ್ತಾ ಇರಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಈಗಲೇ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ, ನನ್ನ ಪಾಠವನ್ನು ಆಲಿಸಿದ ತಮಗೆಲ್ಲರಿಗೂ ಮನಪೂರ್ವಕವಾದ ಧನ್ಯವಾದಗಳು.